ಇವತ್ತು ನಾವು 9ನೇ ತರಗತಿಯ ತಾಂತ್ರಿಕ ವಿಭಾಗದಲ್ಲಿ ವಾಲಿಬಾಲ್ ಈ ಪಾಠವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಿಮಗೆ ಈಗಾಗಲೇ 8ನೇ ತರಗತಿಯಲ್ಲಿ ವಾಲಿಬಾಲ್ ಪಾಠದ ಇತಿಹಾಸ, ಅದರ ಒಂದು ಅಂಕಣದ ಅಳತೆ ಮತ್ತು ಬಾಲ್ನ ತೂಕ, ನೆಟ್ನ ಉದ್ದ ಮತ್ತು ಅಗಲ ಇವುಗಳನ್ನೆಲ್ಲ ಚರ್ಚೆ ಮಾಡಿದ್ವಿ. ಜೊತೆಗೆ ಎಷ್ಟು ಜನ ಆಟ ಆಡ್ತೀವಿ ಏನು ಅದೆಲ್ಲ ಒಂದ್ಸಲ ನೋಡಿದ್ವಿ. ಇನ್ನ ಏನಾರ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಹೇಳಿ, ಇಲ್ಲ ನಾನೇ ಕ್ವಶನ್ ಕೇಳ್ತೀನಿ ಹೇಳಿ. ವಿಲಿಯಂ ವಿಲ್ಸನ್ ವಾಲಿಬಾಲ್ ಅನ್ನ ಕಂಡುಹಿಡಿದವ್ರು ಯಾರು ಗೊತ್ತಾ? ಗೊತ್ತಿದ್ಯಾ? ಎಷ್ಟರಲ್ಲಿ, ಎಲ್ಲಿ, ಯಾರು, ಯಾವಾಗ, ಇವೆಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ. ಎಲ್ಲ ಮರ್ತೋಗ್ತೀರಾ ಅಂತ ಬುದ್ಧಿವಂತ ವಿದ್ಯಾರ್ಥಿಗಳು ಈಗ ಅದನ್ನು ಸ್ವಲ್ಪ ರಿವಿಷನ್ ಮಾಡ್ತೀನಿ ಎಂದೇ ತರಗತಿದ್ದು. ವಾಲಿಬಾಲ್ ಆಟ ಅನ್ನೋದು ಇದರ ಮೊಟ್ಟ ಮೊದಲ ಹೆಸರು ಮಿಂಟೋ ನೈಟ್ ಅಂತೇಳಿ. ಏನು? ಮಿಂಟೋ ನೈಟ್ ಅಂತೇಳಿ 1895ರಲ್ಲಿ ಅಮೆರಿಕದ ಒಬ್ಬ ದೈಹಿಕ ಶಿಕ್ಷಕರಾದಂತಹ ವಿಲಿಯಂ ಜಿ ಮಾರ್ಗನ್ ಅನ್ನೋನು ಇದನ್ನ ಕಂಡುಹಿಡಿತಾನೆ. ಯಾರು? ಎಷ್ಟರಲ್ಲಿ? 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ಅನ್ನೋನು ಈ ಆಟವನ್ನ, ವಾಲಿಬಾಲ್ ಆಟವನ್ನ ಕಂಡುಹಿಡಿತಾನೆ. ಮೊಟ್ಟ ಮೊದಲ ಹೆಸರು ಮಿಂಟೋ ನೈಟ್ ಅಂತೇಳಿ. ಹಾಗಾದ್ರೆ ವಾಲಿಬಾಲ್ ಅಂತ ಹೆಂಗ್ ಬಂತು? ಆಲ್ ಸ್ಪ್ರೆಡ್. ಇದು ವಾಲಿಬಾಲ್ ಅನ್ನೋದು ಗಾಳಿಯಲ್ಲಿ ತೂಗಿ ಬರುವಂತ, ವಾಲಿ ಅಂದ್ರೆ ಗಾಳಿಯಲ್ಲಿ ತೇಲುತ್ತಾ ಬರುವಂತದಕ್ಕೆ ಇದು ವಾಲಿಬಾಲ್ ಅಂತ ಹೆಸರು ಕೊಟ್ಟರು. ಹಾಗಾಗಿ ವಾಲಿಬಾಲ್ ಅಂತ ಹೆಸರು. ಹಾಗಾದ್ರೆ ಈ ವಾಲಿಬಾಲ್ ಅಂತೇಳಿ ಹೆಸರು ಮಾಡಿದವರು ಡಾಕ್ಟರ್ ಆಲ್ಸ್ಪ್ರೆಡ್ ಅಂತೇಳಿ 1896ರಲ್ಲಿ ಡಾಕ್ಟರ್ ಆಲ್ಸ್ಪ್ರೆಡ್ ಅನ್ನೋನು ವಾಲಿಬಾಲ್ ಅಂತೇಳಿ ಅವರು ನಾಮಕರಣವನ್ನ ಮಾಡ್ತಾರೆ. ಹಾಗಾದ್ರೆ ಈ ಆಟದ ಇತಿಹಾಸ ನಮಗೆ ಗೊತ್ತಾಯಿತು. ಇನ್ನು ಈ ಅಂಕಣ ಬಂದ್ಬಿಟ್ರೆ 18 ಮೀಟರ್ ಉದ್ದ, 9 ಮೀಟರ್ ಅಗಲ. ಆಯತಕಾರದಲ್ಲಿ ಸಮತಟ್ಟಾದ ನೆಲದಲ್ಲಿ ನಾವು ಅಂಕಣವನ್ನು ರಚನೆ ಮಾಡಬೇಕಾಗುತ್ತೆ. ಒಂದು. ಎರಡನೇದು ಅಟ್ಯಾಕ್ ಲೈನ್ನ ಮತ್ತು ಎಂಡ್ ಲೈನ್ ಎಲ್ಲ ಹಾಕಬೇಕಾಗುತ್ತೆ. ಇದು ಎಂಡ್ ಲೈನ್ ಅಂತ ಬರ್ತೀವಿ, ಇದು ಸೈಡ್ ಲೈನ್ ಅಂತೀವಿ, ಸೆಂಟ್ರಲ್ ಲೈನ್, ಅಟ್ಯಾಕ್ ಲೈನ್. ಈ ಸೆಂಟ್ರಲ್ ಲೈನ್ ಅಟ್ಯಾಕ್ ಲೈನ್ 3 ಮೀಟರ್ ಇರುತ್ತೆ. ಈ ಅಟ್ಯಾಕ್ ಲೈನಿಂದ ಎಂಡ್ ಲೈನ್ 6 ಮೀಟರ್, ಒಟ್ಟು 18 9 ಮೀಟರ್ ಇರುತ್ತೆ. 18 ಮೀಟರ್ ಉದ್ದ, 9 ಮೀಟರ್ ಅಗಲ ಇರುತ್ತೆ. ಆಯ್ತಾ? ಇನ್ನು ಜಾಳಿಗೆ ಬಂದ್ಬಿಟ್ಟು 16 ಮೀಟರ್ ಉದ್ದ ಇರುತ್ತೆ, 1 ಮೀಟರ್ ಅಗಲ ಇರುತ್ತೆ. ಅದರಲ್ಲಿ ಬರುವಂತಹ ಏನು ಬಲೆ ಅಂತೀವ ನಾನು, ಈ ಥರ ಇರುತ್ತೆ. ಇದು 10 × 10 ಅಂದರೆ 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ ಇರುವಂತೆ ಇದನ್ನ ಹಿಡಿದಿರ್ತಾರೆ. ಮೇಲಿನ ಪಟ್ಟಿ 7 ಸೆಂಟಿಮೀಟರ್ ಇರುತ್ತೆ, ಕೆಳಗಿನ ಪಟ್ಟಿ 5 ಸೆಂಟಿಮೀಟರ್ ಇರುತ್ತೆ. ಇನ್ನು ಈ ಪೋಲ್ ಆ ಕಡೆ 75 ಸೆಂಟಿಮೀಟರ್ ಬಿಟ್ಟು ಕಂಬ ನೆಡಬೇಕು. ಆ ಕಂಬ ಎಷ್ಟು ಹೈಟಲ್ಲಿ ಇರ್ಬೇಕಂದ್ರೆ 2.55 ಮೀಟರ್ ಅಷ್ಟು ಎತ್ತರದಲ್ಲಿ ಇರಬೇಕು. ಅಷ್ಟು ಇದ್ರೆ ಆ ಕಡೆ ಸೈಡಲ್ಲಿ ಅಷ್ಟು ಕಟ್ಟಿದ್ರೆ, ಮತ್ತೆ ಅದಲ್ಲದೆ ಗಂಡು ಮಕ್ಕಳಿಗೆ ಒಂದು ಥರ ಮೆಸರ್ಮೆಂಟ್ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಒಂಥರ ಮೆಸರ್ಮೆಂಟ್. ಗಂಡು ಮಕ್ಕಳಿಗೆ 2.43 ಮೀಟರ್ ಇರುತ್ತೆ, ಹೆಣ್ಣು ಮಕ್ಕಳಿಗೆ 2.24 ಮೀಟರ್ ಅಷ್ಟು. ಇಲ್ಲಿ ಈ ಮಧ್ಯಭಾಗದಿಂದ ಅಳತೆ ಮಾಡಬೇಕು. ಅಳತೆ ಮಾಡಿದರೆ ಗಂಡು ಮಕ್ಕಳಿಗೆ 2.43 ಮೀಟರ್ ಇರಬೇಕು, ಹೆಣ್ಣು ಮಕ್ಕಳಿಗೆ 2.24. ಯಾಕೆ? ಹೆಣ್ಮಕ್ಳಿಗೆ ಆ ಹೈಟು ಹೆಚ್ಚು ಆಗಲ್ಲ ಅಂತೇಳಿ ಕಡಿಮೆ ಹೋಗ್ಬೇಕು ಅಷ್ಟೇ. ಅರ್ಥತಾ? ಇದು. ಇನ್ನು ಬಾಲ ಬಂದ್ಬಿಟ್ಟು 260 ರಿಂದ 280 ಗ್ರಾಮ್ ಇರುತ್ತೆ. ವಾಲಿಬಾಲ್ ರೆಡಿ ಮಾಡಿಸ್ತಾರೆ ತಗೊಂಡೆ 260 ರಿಂದ 280 ಗ್ರಾಮ್ ಅಷ್ಟು ತೂಕ ಇರುತ್ತೆ. ಈಗ ಒಂದು ಪಾತ್ರ ಸ್ಟಾರ್ಟ್. ಇದು ವಾಲಿಬಾಲ್ ಅಲ್ವಾ? 260 ರಿಂದ 280 ಗ್ರಾಮ್ ಅಷ್ಟು ತೂಕ ಇರಬೇಕು. ಇಂಟರ್ನ್ಯಾಷನಲ್ ನ್ಯಾಷನಲ್ಸ್ ಆಡುವಾಗ
260 280 ಗ್ರಾಮ್ ಅಷ್ಟು ಇರುವಂತೆ ಇದಕ್ಕೆ ಏರ್ ತುಂಬಿ ಆಡ್ತೀವಿ. ಅರ್ಥಾಯ್ತಾ? ಇಷ್ಟ. ಇನ್ನು ಆಂಟೇನ ಅಂತ ಬರುತ್ತೆ. ನಾವು ಆ ಪೋರ್ಟ್ ಏನು ಅಂದರೆ ಮೀಟರ್ ಇರ್ತಲ್ಲ ಅಲ್ಲಿ 2 ಪೋಲ್ಗಳನ್ನು ಇರ್ತೀವಿ. 1 ಮೀಟರ್ ಅಲ್ಲೇ ಇರುತ್ತೆ, 30 ಮೀಟರ್ ಎತ್ತರವಾಗಿ 1.80 ಮೀಟರಷ್ಟು ಆಂಟೇನಗಳನ್ನು ಫಿಕ್ಸ್ ಮಾಡಿ. ಆಗ್ಬೋದಾ? ಇಷ್ಟ ಆದರೆ ಇನ್ನು ನಿಮ್ಮ 8ನೇ ತರಗತಿಯ ಸ್ವಲ್ಪ ಏನು ಪೂರ್ವ ಇತಿಹಾಸ ಅಂತೀವಲ್ಲ, ಆ ಇತಿಹಾಸವನ್ನ ಮರುಕಳಿಸ್ತಾಂಗ ಆಯ್ತಿಲ್ಲ? ಆಯ್ತಾ? ಹೇಳಿದ್ರೆ ಉತ್ತರ ಹೇಳ್ತೀರಲ್ವಾ? ವಾಲಿಬಾಲ್ ಕಂಡು ಹಿಡಿದಾರೆ ಯಾರು ಗೊತ್ತೇ? ವಿಲಿಯಂ ಜಿ ಮಾರ್ಗನ್. ಎಷ್ಟರಲ್ಲಿ ಬಿಟ್ಟ? ಫೆಬ್ರವರಿ 9, 1895ರಲ್ಲಿ. 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ಕಂಡು ಹಿಡಿದ. ಓಕೆನಾ? ಇದರ ಉದ್ದ ಅಂಕಣದ ಉದ್ದ 15 ಮೀಟರ್, ಅಗಲ 9 ಸರಿನಾ? 18 ಮೀಟರ್ 9 ಮೀಟರ್. ಎಷ್ಟು ಜನ ಆಡ್ತಾರೆ ಇರ್ತಾರೆ? 6 ಹೇಳಲ್ಲ? 6 ನಡುತ್ತೆಲ್ಲ ಹೇಳ್ಕೊಟ್ಟಿದ್ದೆ ಹೇಳಕ್ಕೆ ಅಲ್ವಾ? 6 ಜನ ನೋಡೋದಂತ 2 ತಂಡಗಳನ್ನು ರಚನೆ ಮಾಡಿ ಆಡ್ತೀವಿ. ಈಗ ನಿಮ್ಗೊಂದು ಕ್ವಶನ್ ನಾನು ಒಂದ್ಸಲ ಹೇಳಿದ್ದೆ, 6 ಜನದಲ್ಲಿ ಒಂದು ತಂಡದಲ್ಲಿದ್ರೆ ಅದನ್ನು ತಂಡ ಅಂತ ಹೇಳ್ತೀವಿ. ಅದೇ ಅಪೋಸಿಟ್ ಟೀಮ್ ಜೊತೆಗೆ ಆಡ್ತಾ ಇದೆ, ಉದಾಹರಣೆ ನಿಮ್ದೊಂದು 6 ಜನ ನಿಮ್ದೊಂದು 6 ಜನ ಸೇರ್ಸ್ ಮ್ಯಾಚ್ ನಡೀತಿದ್ರೆ, ಮ್ಯಾಚ್ ಅಂದ್ರೆ ಪಂದ್ಯ, ತಂಡ ಅಂದ್ರೆ ಕೇವಲ ಒಂದೇ ಜನ, ಒಂದೇ ಟೀಮ್ಗೆ ತಂಡ ಅಂತ ಕರಿತೀವಿ, ಮ್ಯಾಚ್ಗೆ ಪಂದ್ಯ ಅಂತ. ಆಗ್ಬೋದಾ? ಇನ್ನು 9ನೇ ತರಗತಿಯ ಒಂದು ವಿಷಯಕ್ಕೆ ಬರೋದಾದ್ರೆ ವಾಲಿಬಾಲ್ ನೀವು ಆಗಲೇ ಇತಿಹಾಸವನ್ನೆಲ್ಲ ಮರುಕಳಿಸಿದ್ವಿ. ಈಗ ಈ 9ನೇ ಕ್ಲಾಸ್ ಬರುವಂಥ ತಾಂತ್ರಿಕ ಬೋಧನೆ ಸರ್ವಿಸ್ನ ಬಗ್ಗೆ ನಾವು ಚರ್ಚೆ ಮಾಡೋಣ. ಸರ್ವಿಸ್ ಈಗ ಇತಿಹಾಸ ಆಯಿತು, ಅಂಕಣದ ಮೆಜರ್ಮೆಂಟ್ ಗೊತ್ತಾಯಿತು, ಜಾಳಿಗೆ ನೆಟ್ಟು ಬಾಲು ಇವೆಲ್ಲದೂ ಗೊತ್ತಾಯಿತು. ಈಗ ಉಳಿದಿರೋದನ್ನು 6 ಜನ ಇದ್ದೀವಿ, ಅಪೋಸಿಟ್ 6 ಜನ ಇದ್ದಾರೆ. ನಾವು ಆಟ ಸ್ಟಾರ್ಟ್ ಮಾಡ್ತೀವಿ. ಆದರೆ ಅದರಲ್ಲಿ ಒಂದೇ ಕೌಶಲ್ಯ ಹೋದ್ರು ಆಟ ಸ್ಟಾರ್ಟ್ ಆಗುವಂಥದ್ದು ಯಾವ ಮುಖಾಂತರ? ಸರ್ವಿಸ್ ಅಲ್ವಾ? ಹೋಗ್ತಾನೆ ಟಾಸಿನ್ ಮಾಡ್ತೀವಿ. ಟಾಸಿನ್ ಮಾಡಿದ್ಮೇಲೆ ಯಾವ ಚಾಯ್ಸ್ ಕೇಳ್ತೀವಿ, ಸರ್ವಿಸ್ ಬೇಕೋ ಅಥವಾ ಕೋರ್ಟ್ ಬೇಕೋ ಅಂತ ಕೇಳ್ತೀವಿ. ಯಾವುದೋ ಒಂದು ಚಾಯ್ಸ್ ಮಾಡ್ತಾರೆ. ಚಾಯ್ಸ್ ಮಾಡಿದ್ಮೇಲೆ ಮೊದಲು ಸ್ಟಾರ್ಟ್ ಆಗುತ್ತೆ ಈ ಸರ್ವಿಸ್ ಅಂತ. ನಾವು ಸರ್ವಿಸು ಎಂಡ್ಲೈನಿಂದ ಯಾವ ಮಧ್ಯೆ ಈ ಕಾರ್ನರ್ ಅಷ್ಟೇ ಮಾಡ್ಬೇಕಾಯ್ತು. ಈಗ ಹೊಸ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ನೀವು ಇಲ್ಲಿಂದ ಇಲ್ಲಿ ಎಲ್ಲರ ನಿಂತ್ಕೊಂಡು ಸರ್ವಿಸ್ ಮಾಡ್ತೀವಿ. ಓಕೆನಾ? ಈಗ ಮೊದಲನೇದಾಗಿ ಸರ್ವಿಸ್ ಯಾವುದು ನಿಮ್ಮ ಇದ್ರ ಪ್ರಕಾರ ಇರೋದಾದ್ರೆ ಟೆನ್ನಿಸ್ ಸರ್ವಿಸ್ ಅಂತ ಇದೆ. ಟೆನ್ನಿಸ್ ಸರ್ವಿಸ್ ಎಕ್ಸಾಂಪಲ್ ನೋಡಿ, ಬಾಲ್ನ ಹಿಡ್ಕೋಬೇಕು. ಬಾಲ್ ಹಿಡ್ಕೊಂಡ್ಬಿಟ್ಟು ಬಾಲ್ನ ಸ್ವಲ್ಪ ತೂರ್ ಬಿಟ್ಟು ಬಾಲನ್ನ ಓರೆಯಾಗಿ ಹೊಡಿಬೇಕು. ನೋಡಿ, ಹಿಂಗೆ ಹೊಡೆದ್ರೆ ಬಾಲ್ ಏನಾಗುತ್ತೆ? ರೊಟೇಟ್ ಹಾಕುವ. ಸ್ಪಿನ್ ಅಂದ್ರೆ ಏನು? ತಿರುಗುತ್ತದೆ. ಈಗ ಅದೇನಾಗುತ್ತಂದ್ರೆ ಹಿಂಗೆ ತಿರುಗ್ತಾ ಹೋಗುತ್ತೆ ಬಾಲ್. ಕಾಮನ್ ಹೊಡೆದಾಗ ಏನಾಗುತ್ತೆ ನೋಡಿ, ಡೈರೆಕ್ಟ್ ಹೊಡೆದಾಗ ಡೈರೆಕ್ಟಾಗಿ ಹೋಗುತ್ತೆ. ಆದರೆ ಸ್ಪಿನ್ ಅಂತ ಹೊಡೆದಾಗ ಸ್ವಲ್ಪ ಓರೆ ಮುಕ್ತಲ್ಲಿ ಹೊಡಿತೀವಿ ನಾವು. ಓರೆ ಮುಕ್ತ ಸರ್ವಿಸ್ ಮಾಡಿದಾಗ ಇದೇ ಮಾಡುತ್ತೆ, ಬಾಲಿಂದ ತಿರ್ಕೊಂಡು ಹೋಗುತ್ತೆ. ತಿರ್ಕೊಂಡು ಹೋಗಿ ನಾವೇನು ಗೆಸ್ ಮಾಡ್ತೀವಿ? ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ಹಿಂಗೆ ನನಗೆ ಬಂದ್ಕೊಡೋ ಅಂತಿದ್ವಿ. ಅದು ಬಂದು ಬಿಡ್ತಿದ್ದಂಗೆ ಏನಾಗುತ್ತೆ ಅಂದರೆ ಹೊರಗೆಲ್ಲ ಹೋಗುತ್ತೆ. ಅರ್ಥ? ಅಂದರೆ ನೆಲಕ್ಕೆ ಅಥವಾ ಬಾಡಿ ಮೀನ್ಸ್ ರಿಸೀವ್ ಮಾಡುವಂಥ ವ್ಯಕ್ತಿಗೆ ರಿಸೀವ್ ಆದ್ಮೇಲೆ ಬಾಲ ಅದೇ ಮಾಡುತ್ತೆ, ತಮ್ಮ ದಿಕ್ಕನ್ನೇ ಆವಾಗ ಅದು ಟೆಕ್ನಿಕಲ್ ಮೇಲೆ ಪಾಯಿಂಟ್ ಆಗಂಗೆ ಅದೇ ಮಾಡ್ತಾ ಔಟ್ ಬಾಲಿಗೆ ಹೋಗುತ್ತೆ. ಅದು ನನ್ನ ಹ್ಯಾಂಡ್ ಟಚ್ ಆಗೋದು ಹೊರಗೂ ಇರೋದ್ರಿಂದ ಪಾಯಿಂಟು ಯಾರು ಸರ್ವಿಸ್ ಮಾಡ್ತಾರೆ ಹೋಗುತ್ತೆ. ಹಾಗಾಗಿ ಇದು ಭಾರಿ ಒಂದು ಟೆಕ್ನಿಕಲಿ ಪಾಯಿಂಟ್ ಆಗಿ ನಾವಿನ್ನ ಸರ್ವಿಸ್ ಮಾಡ್ತೀವಿ. ಹಿಂಗೆ ಬಾಲನ್ನು ಇಟ್ಕೊತೀವಿ, ಬಾಲನ್ನು ತೂರ್ಬಿಟ್ಟು ಹಿಂಗೆ ಓರೆ ಹೊಡಿತೀವಿ ಅಷ್ಟೇ. ಓರೆಯಾಗಿ ಹೊಡಿತೀವಿ. ಆ ಓರೆಯಾಗಿ ಹೊಡೆಯೋದ್ರಿಂದ ಏನಾದ್ರು ಬಾಲು ತನ್ನ ದಿಕ್ಕನ್ನು ಬದಲಾಯಿಸ್ತಾ ವಿರುದ್ಧ ಅಂಕಣಕ್ಕೆ ಬಾಲ್ ಹೋಗುತ್ತೆ. ಗೊತ್ತಾ? ಒಂದು. ಎರಡನೇದು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಆದ್ರೆ ಹೇಳ್ತೀನಿ, ಅಂಡರ್ ಹ್ಯಾಂಡ್ ಸರ್ವಿಸ್. ಅಂಡರ್ ಹ್ಯಾಂಡ್ ಸರ್ವಿಸ್ ಅಂದರೆ ನೀವೇನು ಗೆಲ್ಲಲು ನಿಂತ್ಕೊಳ್ತೀರಾ,
ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ನಿಂತ್ಕೊಂಡ್ಬಿಟ್ಟು ತನ್ನ ಬಾಡಿ ನಿಲುವನ್ನು ಕರೆಕ್ಟಾಗಿ ಇಟ್ಕೊಂಡು ಅಬ್ಸರ್ವ್ ಮಾಡ್ತೀವಿ. ಎಲ್ಲಿ ಗ್ಯಾಪ್ ಹಾಕ್ತೀವಿ, ಯಾವ ಕಡೆ ಸ್ಪೇಸ್ ಖಾಲಿ ಉಳಿತತೆ, ಯಾವ ವ್ಯಕ್ತಿ ವೀಕ್ ಇದ್ದಾನೆ, ಇದೆಲ್ಲ ನಾವು ಆಟ ಆಡೋದು ಗಮನ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಆ ಕಡೆ ನೋಡಿ. ಕೆಲವರು ಏನು ಮಾಡ್ತೀವಿ ಅಂದರೆ ಅಂಡ್ರೆಂಡು ನಾನು ಹಿಂಗೆ ಸ್ಟೈಲ್ ಕೊಟ್ಟಿರ್ತೀನಿ, ಹಿಂಗೆ ಸ್ಟೈಲ್ ಕೊಟ್ಬಿಟ್ಟು ಈ ಕಡೆ ಎಲ್ಲ ಹಾಕ್ತಾರೆ. ಅದು ಟೆಕ್ನಿಕಲಿ ಅದು ತಪ್ಪಲ್ಲ. ಟೆಕ್ನಿಕಲಿ ನಾವು ಆಟ ಆಡ್ತಿರೋದು ಏನಕ್ಕೆ? ಗೆಲುವಿಗಲ್ವಾ? ಗೆಲುವು ಪಡೆಯೋಕೆ ನಾವು ಏನು ಮಾಡಬೇಕು? ಟೆಕ್ನಿಕಲ್ ಯೂಸ್ ಮಾಡಬೇಕು ಅಷ್ಟೇ. ನಾವು ಯಾವ್ಯಾವ ವೃತ್ತದಲ್ಲಿ ಪಾಯಿಂಟ್ ತಗೊಳಕ್ಕಾಗುತ್ತೋ ಅದು ಅಷ್ಟು ನಾವು ಸ್ಕಿಲ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಹೌದಾ? ಗೊತ್ತಾನೆ? ನಮಗೇನು ಗೆಲ್ಲಬೇಕಷ್ಟೇ. ಪಾಯಿಂಟ್ ಜಾಸ್ತಿ ಆಗಬೇಕು, ನಾವು ಗೆಲ್ಲಬೇಕು. ಅದು ಕ್ರಮಬದ್ಧವಾಗಿ ನಾವು ಟೆಕ್ನಿಕಲಿ ಯೂಸ್ ಮಾಡಿಬಿಟ್ಟು ಆಟ ಆಡಬೇಕು. ಒಂದು ಸ್ಪಿನ್ ಆಯಿತು, ಒಂದು ನೆಕ್ಸ್ಟ್ ಅಂಡರ್ಹ್ಯಾಂಡ್, ಒಂದು ಎಡಗಾಲು ಅಥವಾ ಬಲಗಾಲು, ನಿಮಗೆ ಯಾವುದು ಶೂಟ್ ಅನಿಸುತ್ತೋ ಅದು ಬೆಂಡ್ ಆಗ್ತೀರಾ. ಬೆಂಡ್ ಆಗಿದ ಮೇಲೆ ಸಂಪೂರ್ಣವಾಗಿ ಈ ಹಸ್ತದ ಹಿಂಭಾಗ ಒಂದು ಇರುತ್ತಲ್ಲ, ಈ ಥರ ಸಪೋರ್ಟ್ವಾಗಿ ಏನು ಮಾಡ್ತೀವಿ ಅಂದರೆ ಹೊಡಿತೀವಿ. ಇಲ್ಲಿ ಹೊಡೆದ್ರೆ ಅಷ್ಟು ಹೊಡ್ತಾ ಹೋಗಲ್ಲ, ಸ್ಪೀಡ್ ಆಗಲ್ಲ. ಹಾಗಾಗಿ ಈ ಭಾಗದಿಂದ ಹೊಡಿತೀವಿ. ಈ ಭಾಗದಿಂದ ಹೊಡೆದಾಗ ಸ್ವಲ್ಪ ಜೋರ ಹೋಗೋದು. ಅದೇನಾಗುತ್ತೆ, ಹೋಗಿ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಹುಡುಕಿ ಹಾಕ್ತೀವಿ. ಅದು ನಿಮಗೆ ರಿಸೀವ್ ಆಗುತ್ತೆ. ರಿಸೀವ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟು ಸರ್ವಿಸ್ ಇತ್ತು ನಾವು ಮಾಡ್ತೀವಿ. ಒಂದು ಅಂಡರ್ಹ್ಯಾಂಡ್ ಸರ್ವಿಸ್, ಇದು ಈಸಿ ಸರ್ವಿಸ್ ಅಂತ ಕರಿತೀವಿ. ಅಂದರೆ ಅಷ್ಟು ರಫ್ ಆಗಿ ಮಾಡೋಲ್ಲ, ಈಸಿ ಸರ್ವಿಸ್ ಅಂತ ಕರಿತೀವಿ. ಎರಡನೇದು ಸ್ಪಿನ್ ಸರ್ವಿಸ್, ಆದರೆ ಇನ್ನೊಂದು ಬ್ಯಾಟಿಂಗ್ ಸರ್ವಿಸ್ ಅಂತಲೂ ಕರಿತೀವಿ. ಓಡ್ ಬಂದು ತೂರ್ ಬಿಟ್ಟು ಓಡ್ ಬಂದು ಹೊಡಿಬೇಕು. ಎರಡೇ ಸ್ಪಿನ್ ಬಂದು ಏನು ಮಾಡ್ತೀವಿ ಅಂದರೆ ಬಾಲ್ನ ಅಲ್ಲೇ ನಿಂತ್ಕೊಂಡು ಏನು ಮಾಡ್ತೀವಿ, ಬಾಲ್ನ ತೂರಿ ಕ್ರಾಸ್ ಮೇಲೆ ಬಿಡ್ತೀವಿ. 100 ನಿಂತ್ಕೊಂಡು ಬಿಡ್ತೀವಿ. ಬ್ಯಾಟಿಂಗ್ ಸರ್ವಿಸ್ ಅಂತಂದರೆ ಬಾಲ್ನ ಈಗ ನಾನು ಇನ್ನು ಅಲ್ಲಿದೆ ಅಂದರೆ ಎಂಡ್ಲೈನ್ ಅಲ್ಲಿದೆ ಅಂದರೆ ಫಸ್ಟ್ ಅಡ್ವಾನ್ಸಾಗಿ ತೂರ್ಕೊಂಡು ಬಂದುಬಿಟ್ಟು ಓಡ್ ಬಂದು ಜಂಪ್ ಮಾಡಿ ಸ್ಮ್ಯಾಶ್ ಮಾಡ್ತೀವಿ. ಸರಿ ಹೊಡಿತೀವಿ, ಸರ್ವಿಸ್ ಮಾಡ್ತೀವಿ. ಇದು ಬ್ಯಾಟಿಂಗ್ ಸರ್ವಿಸ್. ಅದು ಸ್ಮ್ಯಾಶ್ ಆಗುತ್ತೆ. ಅದು ಸ್ಮ್ಯಾಶ್ ಅಂದರೆ ಸರ್ವಿಸ್ ಮಾಡೋಕ್ಕಲ್ಲ. ನೋಡ್ಬೋದು, ನಾನು ಯೂಟ್ಯೂಬಲ್ಲಿ ನೀವು ತೋರಿಸ್ತೀನಿ, ಎಲ್ಲಿ ಹೋಗೋಣ ಅಂತಂತ ಯಾವ ಸ್ಕಿಲ್ಗಳು ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಯಾವ ಸ್ಕಿಲ್ ಇದೆ, ಯಾವ ಸ್ಕಿಲ್ ಇದೆ ಆಗ್ಬೋದಾ? ಇದು ಅಂಡರ್ಹ್ಯಾಂಡ್ ಸರ್ವಿಸ್, ಸ್ಪಿನ್ ಸರ್ವಿಸ್ ಮತ್ತೆ ಬ್ಯಾಟಿಂಗ್ ಸರ್ವಿಸ್. ಇದು ಸರ್ವಿಸ್ ಮಾಡುವುದರಲ್ಲಿ 3 ತಂತ್ರ. ಯಾವ್ಯಾವ? ಹೆಂಗ್ ಮಾಡೋದು ಗೊತ್ತಾತ? ಅಂಡರ್ಹ್ಯಾಂಡಿಗೆ ನೀವು ಅಲ್ಲೇ ಸ್ಪಾಟ್ ಅಲ್ಲೇ ನಿಂತ್ಕೊಂಡು ಗೆರೆ ಎಂಡ್ಲೈನ್ ಗೆರೆ ಹತ್ರ ನಿಂತ್ಕೊಂಡ್ಬಿಟ್ಟು ಬಗ್ಗೆ ಸರ್ವಿಸ್ ಮಾಡ್ತೀವಿ. ಎಲ್ಲಿ ಗ್ಯಾಪ್ ಇದೆ ನೋಡ್ಕೊಂಡು ಆ ಗ್ಯಾಪ್ಗೆ ಕಳಿಸ್ತೀವಿ. ಸ್ಪಿನ್ ಸರ್ವಿಸ್ನ ಬಾಲನ್ನು ತೂರ್ ಬಿಟ್ಟು ನಿಂತಿರೋ ಜಾಗದಲ್ಲಿ ಬಾಲನ್ನು ತೂರಿ ಸ್ವಲ್ಪ ಓರೆಗೆ ಹೊಡಿತೀರ. ಓರೆ ಹೊಡೆದಾಗ ಏನು ಮಾಡ್ತೀವಿ, ಬಾಲು ತಿರುಗ್ತಾ ಇರ್ತಾರೆ, ಹೋಗಿ ತನ್ನ ದಿಕ್ಕನ್ನೇ ಬದಲಾಯಿಸ್ತಾ ಹೋಗಿ ರೀಚ್ ಆಗುತ್ತೆ. ಇನ್ನು ಬ್ಯಾಟಿಂಗ್ ಅಂದರೆ ಎಂಡಿಗೆರೆಗಿಂತ ಸ್ವಲ್ಪ ಹಿಂದ್ಗಡೆ ಹೋಗ್ಬಿಟ್ಟು ಬಾಲನ್ನು ತೂರಿ ಓಡಿ ಬಂದು ಜಂಪ್ ಮಾಡಿ ಹೊಡೆಯುವಂಥ, ಇದಕ್ಕೆ ಬ್ಯಾಟಿಂಗ್ ಸರ್ವಿಸ್ ಅಂತ. ಅದ ಈಗ ಈ ಸರ್ವಿಸ್ನ ಒಂದು ಟೆಕ್ನಿಕಲ್ ಆದರೆ ನೆಕ್ಸ್ಟು ಬಾಲನ್ನು ಸೆಟ್ ಮಾಡುವಂಥದ್ದು. ಬಾಲನ್ನು ಸೆಟ್ ಮಾಡುವಂಥದ್ದು. ಹಾಗಾದ್ರೆ ಬಾಲ್ ಸೆಟ್ ಮಾಡುವಂಥದ್ದು ಯಾವಾಗ? ವಾಲಿಬಾಲ್ ಆಡೋದು ಗೊತ್ತಿರುತ್ತೆ. ಬಾಲ್ ಸೆಟ್ ಮಾಡು ಅಂತ ಇರ್ತೀರಾ. ಸ್ಮ್ಯಾಶ್ ಹೊಡೆಯೋಕರ ನಾವು ಬಾಲ್ ಸೆಟ್ ಮಾಡೋದು ಅಂತ ಇರ್ತೀವಿ. ಉದಾಹರಣೆ, ಈಗ ಒಬ್ಬ ವಿದ್ಯಾರ್ಥಿ ಸರ್ವಿಸ್ ಮಾಡಿದ್ರ, ಒಬ್ಬ ಆಟಗಾರ ಸರ್ವಿಸ್ ಮಾಡಿದ ಮೇಲೆ ನಮ್ಮ ಅಂಕಣಕ್ಕೆ ಬಂತು. ನಾವು ಆ ಅಂಕಣದಲ್ಲಿ 6 ಜನ ಇದ್ವಿ. ಅದನ್ನ ರಿಸೀವ್ ಮಾಡ್ಕೊಂತೀವಿ. ಈ ಆಟದಲ್ಲಿ ಎಷ್ಟು ಪ್ರಯತ್ನಗಳಿರ್ತವೆ, ಎಷ್ಟು ಟಚ್ ಇರುತ್ತೆ? ಎಷ್ಟು? 3 ಟಚ್ಗಳನ್ನು ಯೂಸ್ ಮಾಡ್ಬೋದು. ವಾಲಿಬಾಲ್ ಆಟದಲ್ಲಿ ನಾವು 3 ಟಚ್ಗಳನ್ನು ನಾವು ಬಳಸಿ ಆಟವನ್ನು ಆಡಬೇಕಾಗುತ್ತೆ. ಹಾಗಾದರೆ ಸರ್ವಿಸ್ ಮಾಡಿದ ಮೇಲೆ ನನ್ನ ಆಟಗಾರ, ಈಗ ನಾನು ಸೇರಿಸ್ಕೊಂಡು 5 ಜನ ಇದ್ದೀವಿ ಅನ್ಕೊಳ್ಳಿ. ಫಸ್ಟ್ ಬಾಲು ನಾನು ರಿಸೀವ್ ಮಾಡ್ಕೊಂಡೆ. ಅದು ಅಂಡರ್ ಹ್ಯಾಂಡ್ ಆಗಿರ್ಬೋದು ಅಥವಾ ಫಿಂಗರಲ್ಲಿ ಆಗಿರ್ಬೋದು. ರಿಸೀವ್ ಮಾಡ್ಕೊಂಡಾದ್ಮೇಲೆ ಅವಕಾಶ ಸಿಕ್ಕರೆ ನಾನೇ ಹಾಕ್ಬೋದು, ಅಥವಾ ನನಗೆ ಸರ್ವಿಸ್ ಮಾಡಿದ್ವಿ, ರಿಸೀವ್ ಮಾಡ್ಕೊಂತೀವಿ. ರಿಸೀವ್ ಮಾಡಿದ್ಮೇಲೆ ಮೊದಲೇದಾಗಿ ನಾನೇ ರಿಸೀವ್ ಮಾಡಿ ಕಳಿಸ್ಬೋದು. ಒಂದು
ಇಲ್ಲ ಅಂತಂದ್ರೆ ನನ್ನ ಸಾಟ್ಗರು 5 ಜನ ಇರ್ತಾರೆ. ಅದರಲ್ಲಿ ಮುಂಗಡೆ 3 ನಿಂತಿರ್ತಾರೆ. ಫಸ್ಟ್ ರೈಟು, ಮಿಡ್, ಪಾಸರು ಮತ್ತೆ ಲೆಫ್ಟ್ 3 ಇರ್ತೀವಿ. ಒಂದು ವೇಳೆ ಸೆಂಟ್ರು ಬಂದಿದ್ರೆ ಅಥವಾ ಬ್ಯಾಕ್ ಸೈಡ್ ಬಂದಿದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಫ್ರಂಟ್ ಇಬ್ಬರು ಇರ್ತೀವಲ್ಲ ಅಥವಾ ಪಾಸರಿಗೆ ಕೊಡ್ತೀವಿ. ಪಾಸರ್ ಇಲ್ಲಿ ಇಟ್ಟಿರ್ತಾರೆ, ಅವನಿಗೆ ಕೊಡ್ತೀವಿ. ಅವನೇ ಮಾಡ್ತಾನೆ ಪಾಸರ್ ಇಸ್ಕೊಂಡು ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಸ್ಮ್ಯಾಶರ್ಸ್ ಇರ್ತಾರೆ. ಲೆಫ್ಟ್ ಮತ್ತೆ ಎಡ ಮತ್ತು ಬಲಗಡೆ ಸ್ಮ್ಯಾಶರ್ಸ್ ಅಂತಂದ್ರೆ ಹೊಡೆಯುವಂತ ಆಟಗಾರರು, ರಭಸವಾಗಿ ಜಂಪ್ ಮಾಡಿ ಹೊಡೆಯುವಂತ ಆಟಗಾರರು ಅವ್ರು ಇರ್ತಾರೆ. ಆ ಪಾಸರ್ ಏನ್ ಮಾಡ್ತಾರೆ, ಟೆಕ್ ಯೂಸ್ ಮಾಡ್ತಾನೆ. ಯಾರೋ ಒಬ್ಬ ಎಕ್ಸಾಂಪಲ್ ಚೇತನ್ನು ನೆಟ್ ಲೆವೆಲ್ ಸ್ಮಾಲ್ ಅಲ್ಲಿ ಹೊಡಿತಾರೆ. ಸ್ಮಾಲ್ ಅಂತ ಅಂತಾರೆ, ಛೋಟ ಅಂತ ಕರೀತಾರೆ. ಅಂದ್ರೆ ನಾನು ನೆಟ್ ಲೆವೆಲ್ಗೆ ಅಷ್ಟೇ ನಾನು ಹೈಟ್ ಮಾಡಕ್ಕೆ ಜಂಪ್ ಮಾಡಕ್ಕೆ ಬರೋದು, ಹಾಗಾಗಿ ನನಗೆ ಛೋಟ ಹಾಕು ಅಂತಾನೆ. ಅವನೇ ಮಾಡ್ತಾನೆ ಕರೆಕ್ಟ್ ನೆಟ್ ಲೆವೆಲ್ಗಿಂತ ಸ್ವಲ್ಪ ಮೇಲ್ಗಡೆ ಹಾಕಿ ಬಿಡ್ತಾನೆ. ಅದೇ ಅಭಿಷೇಕ್ ಹೈಟ್ ಇದ್ದಾನೆ, ನನಗೆ ಸ್ವಲ್ಪ ಹೈಟ್ ಹಾಕು ಅಂತ. ಅದೇ ಗೊತ್ತಿರುತ್ತೆ, ನಾನು ಪಾಸ್ ಇಟ್ಕೊಂಡು ನಾನು ಯಾರಿಗೆ ಯಾವ ಆಟಗಾರಿಗೆ ಯಾವ್ದು ಹಾಕ್ಬೇಕು ಅನ್ನೋದು ಅವ್ನಿಗೆ ಆಟ ಆಡೋಕ್ಕಾರ ಗೊತ್ತಾಗಿರುತ್ತೆ. ನೀನು ಚೋಟ ಹಾಕ್ಬೇಕು, ನೀನು ಲಂಬು ಹಾಕ್ಬೇಕು, ದೊಡ್ಡದಾಗಿ ಹಾಕ್ಬೇಕು, ಇನ್ನೊಂದು ಮಿಡ್ಲಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಿರುತ್ತೆ ಅವ್ನಿಗೆ ಪಾಸಾಗಿ. ಅವನೇ ಮಾಡ್ತಾನಂದ್ರೆ ನನಗೆ ಆಟ ಆಡೋವಾಗ ಎಲ್ಲ ಸಾಮಾನ್ಯ ಗೊತ್ತಿರುತ್ತಲ್ವಾ. ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ, ಚೇತನ್ ಬಂದಾಗ ಸ್ಮಾಲ್ ಹಾಕ್ತೀವಿ, ಚೋಟ ಹಾಕ್ತೀವಿ, ಅಂದರೆ ನೆಟ್ಟಿಂದ ಸ್ವಲ್ಪ ಮೇಲ್ಗಡೆ ಹಾಕ್ತೀವಿ. ಅಭಿಷೇಕ್ ಬರ್ತಿದೆ ಅಂತಂದಾಗ ಅವನಿಗೆ ಏನ್ಬಿಟ್ಟು ಸ್ವಲ್ಪ ಹೈಟಾಗಿ ಹಾಕ್ತೀವಿ. ಅದ್ರ ಬದಲಿ ಫರಾನ್ ಬಂದಾಗ ನೋಡಿ, ಎಕ್ಸಾಂಪಲ್ ನೋಡಿ, ಇದು ಛೋಟ, ಇದು ಇದು ಮಿಡ್ಡು, ಅರ್ಥಾತ ಫುಲ್ ಹೈಟು ಹಾಕಲ್ಲ, ಲೋನು ಹಾಕಲ್ಲ, ಮೀಡಿಯಂ ಅಂತ ಕರೀತಾರೆ. ಆ ಮೀಡಿಯಂ ಹಿಂಗೆ ಒಬ್ಬೊಬ್ರಿಗೊಂದೊಂದು ಕೌಶಲ್ಯ ಇರುತ್ತೆ. ಆ ಆಟಗಾರ ಬಾಲ್ನ ಸೆಟ್ ಮಾಡ್ತಾನೆ. ಸೆಟ್ ಅಂದ್ರೆ ಇಲ್ಲ ಇರ್ತೇವೆ ಇಷ್ಟೇ. ಸ್ಮ್ಯಾಶ್ ಮಾಡೋದಕ್ಕೆ ಆ ಆಟಗಾರನಿಗೆ ಅನುಕೂಲ ಆಗುವಂತೆ ಅವನು ಬಾಲ್ನ ಸೆಟ್ ಮಾಡ್ತಾನೆ. ಹೆಂಗೆ, ಫಿಂಗರ್ ಅಲ್ಲಿ ಅಥವಾ ಅಂಡರ್ ಹ್ಯಾಂಡ್ ಅಲ್ಲಿ ಅವನೇನ್ ಮಾಡ್ತಾನೆ, ಬಾಲನ್ನ ಕಳಿಸ್ತಾನೆ, ಹೈಟ್ ಮಾಡ್ತಾನೆ, ಕಳಿಸ್ತಾನೆ. ಅರ್ಥಾತ ಅಂಡರ್ ಹ್ಯಾಂಡ್ ಅಲ್ಲಿ ಸೆಟ್ ಮಾಡ್ತಾನೆ, ಇಲ್ಲಾಂದ್ರೆ ಫಿಂಗರ್ ಅಲ್ಲಿ ಸೆಟ್ ಮಾಡ್ತಾನೆ. ನೋಡಿ, ಛೋಟ, ಮಿಡ್ಲಲ್ಲಿ ಹೈಟು, ಅರ್ಥಾತ 3 ಸ್ಟೆಪ್ ಅಂತ. ಅವನೇ ಮಾಡ್ತಾನೆ. ಇಲ್ಲಿ ಮುಖ್ಯ ಪಾತ್ರ ಬರೋದು ಪಾಸರ್. ಅವ್ನು ಪಾಸರ್ ಹೆಂಗ್ ಸೆಟ್ ಮಾಡ್ಕೊಡ್ತಾನೋ ಬಾಲು, ಹಂಗೆ ಆಟಗಾರ ಜಂಪ್ ಮಾಡ್ತಾನೆ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಬಾಲ್ ಸೆಟ್ ಮಾಡೋದು ಅಂದ್ರೆ ಬಾಲ್ನ ರಿಸೀವ್ ಮಾಡ್ಕೊಂಡು ಸ್ಮ್ಯಾಶ್ಗೆ ಅನುಕೂಲವಾಗುವಂತೆ ಆ ಸಮಯದಲ್ಲಿ ಯಾರಿರ್ತಾರೆ ನೋಡ್ಕೊಂಡು ಅವರಿಗೆ ಅನುಕೂಲ ಆಗುವಂತೆ, ಅವರಿಗೆ ಹೈಟ್ಗೆ ತಕ್ಕಂತೆ ಅವನು ಬಾಲನ್ನು ಸೆಟ್ ಮಾಡ್ತಾನೆ. ಸ್ಮಾಲ್ ಅಂದ್ರೆ ಸ್ಮಾಲು, ಹೈಟ್ ಅಂದ್ರೆ ಮಿಡ್ಲಲ್ಲಿ ಮಿಡ್ಲು, ಹೈಟ್ ಅಂದ್ರೆ ಹೈಟ್, ಬಾಲ್ನ ಸೆಟ್ ಮಾಡ್ತಾನೆ. ಅವಾಗ ಏನು ಮಾಡ್ತಾರೆ, ಲೆಫ್ಟ್ ರೈಟಲ್ಲಿ ಏನು ಎಡ ಮತ್ತು ಬಲ ಆಟಗಾರ ಇರ್ತಾರ ಅವರು ಜಂಪ್ ಮಾಡ್ಕೊಂಡು ಓಡ್ಬಂದು ಹೊಡಿತಾರೆ. ಇದಕ್ಕೆ ಸ್ಮ್ಯಾಶ್ ಅಂತ ಸರಿ, ಬಾಲ್ನ ಸೆಟ್ ಮಾಡೋದು ಅಂತ ಕರಿತೀವಿ. ಇನ್ನು ಸರ್ವಿಸ್ ಆಯಿತು, ಬಾಲ್ನ ಸೆಟ್ ಮಾಡುವಂಥದ್ದಾಯಿತು. ನೆಕ್ಸ್ಟು ನೇರ ಹೊಡೆತ, ಸ್ಮ್ಯಾಶ್ ಅಂತ ಕರಿತೀವಿ. ಸ್ಮ್ಯಾಶ್ ಅಂದ್ರೆ ಹೊಡೆಯುವುದು ಅಂತ ಅರ್ಥ. ಸ್ಮ್ಯಾಶ್ ಅಂದ್ರೆ ಎಕ್ಸಾಂಪಲ್ ಕೇಳ್ತಾರೆ, ಸ್ಮ್ಯಾಶ್ ವಾಲಿಬಾಲ್ ಅಲ್ಲಿ ಸ್ಮ್ಯಾಶ್ ಅಂದ್ರೆ ಏನು? ಏನು ಹೊಡೆಯುವುದು? ಬಾಲನ್ನ ಹೊಡೆಯುವುದು. ಯಾವ ಮಟ್ಟದಲ್ಲಿ ಹೊಡಿತಾನೆ? ಯಾವ ಮಟ್ಟದಲ್ಲಿ ಹೊಡಿತಾನೆ? ತುಂಬಾ ಫೋರ್ಸ್ ಹಾಕಿ ಜಂಪ್ ಮಾಡಿದಾಗ ಕಮ್ಮಿ ಹೊಡ್ತಾ ಬಿಡಲ್ಲ, ದೇಹದ ಎಲ್ಲಾ ಭಾರವನ್ನು ಹಾಕಿ ಅದನ್ನ ಬಾಲನ್ನ ರಭಸವಾಗಿ ಹೊಡಿತಾರೆ. ರಿಸೀವ್ ಮಾಡೋದಕ್ಕೆ ತುಂಬಾ ಕಷ್ಟ ಇರಬೇಕು. ಆ ರೀತಿ ನಾವು ಆಡ್ತೀವಲ್ಲ, ಅದು ನಮಗೇನು ಅನ್ಸಲ್ಲ. ಆದರೆ ನೀವು ಸ್ವಲ್ಪ ನ್ಯಾಷನಲ್ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನೋಡ್ತಾ ಹೋಗಿ, ಎಷ್ಟೆಷ್ಟು ಬಂದು ನಾವು ಯಾರಿಗೂ ಹಾಕಿರ್ತಾರೆ, ಯಾವನೋ ಬಂದು ಹೊಡಿತಿರ್ತಾನೆ, ಯಾರಿಗೋ ಬಾಲ್ ಸೆಟ್ ಮಾಡ್ತಿರ್ತಾನೆ, ಅಲ್ಲಿ ಅವನು ಬಂದು ಆರದಾಗ ಮಾಡಿರ್ತಾನೆ, ಇನ್ನೊಬ್ಬರಲ್ಲಿ 6 ಹೊಡೆದಿರ್ತಾನೆ. ಈ ಥರ ಆಟ ನಡೀತಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ನಾವು ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ
ಆಡ್ತೀವಿ ಅಂಡರ್ ಆಡ್ತೀವಿ, ಸ್ಮ್ಯಾಶು ಇಡ್ತಾರೆ. ಅಂದರೆ ಹೈಟ್ ಕಡಿಮೆ ಇರುತ್ತಲ್ಲ, ಹಾಗಾಗಿ ನೋಡೋದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಅದೇ ಸ್ವಲ್ಪ ಹೈಟ್ ಇದೆ ಮಕ್ಕಳು, ಕಾಲೇಜ್ ಮಕ್ಕಳು, ನ್ಯಾಷನಲ್ಸ್ ಆಡೋದು, ಇಂಟರ್ನ್ಯಾಷನಲ್ ಆಡೋ ಮ್ಯಾಚ್ಗಳು ನೋಡಿಬಿಟ್ರೆ ಖುಷಿ ಅನಿಸುತ್ತೆ. ಪ್ರತಿಯೊಂದು ಬಾಲ್ನ ಸೆಟ್ ಮಾಡಿದಾಗ ಹೊಡಿತಿರ್ತಾರೆ. ಸುಮ್ಮನೆ ಒಂದು ಬಾಲು ಡ್ರಾಪ್ ಹಾಕೋಕ್ಕೆ ಇಷ್ಟಪಡಲ್ಲ, ಹೊಡಿಯೋದು ಆ ಟೆಕ್ನಿಕಲ್ ಮೇಲೆ ಆಗ್ತದೆ. ಅಂದರೆ ಸ್ಮ್ಯಾಶ್ ಅಂದರೆ ಹೊಡಿಯೋದು ಅಂತ ಅರ್ಥ. ಅಂದರೆ ಅಂಕಣ ಯಾರು ಅಂಕಣದಲ್ಲಿ ವೀಕು, ಆಮೇಲೆ ಎಲ್ಲಿ ಸ್ಪೇಸ್ ಖಾಲಿ ಇದೋ ಆಡುವಾಗ ಅದನ್ನ ಗಮನಿಸಿ, ಏನು ಆಡುವಾಗ ಆ ಅಂಕಣದ ಒಂದು ಪರಿಚಯವನ್ನು ಗಮನಿಸಿ ಆ ಜಾಗಕ್ಕೆ ಬಲವಾಗಿ ಜಿಗಿದು ಹೊಡೆಯುವಂಥ ಕ್ರಿಯೆ. ಅರ್ಥಾಯ್ತಾ? ಇದು ಮುಖ್ಯ ಪಾತ್ರ. ಪಾಸರ್ ಏನು ಮಾಡ್ತಾರೆ, ಬಾಲ್ ಸೆಟ್ ಮಾಡ್ತಾರೆ. ಸೆಟ್ ಮಾಡಿದ್ಮೇಲೆ ಲೆಫ್ಟ್ ರೈಟ್ ಅಲ್ಲಿ ಸ್ಮ್ಯಾಶ್ ಹಾಕ್ಸಿರ್ತಾರೆ, ಅವನೇ ಮಾಡ್ತಾರೆ. ಯಾರಿಗೆ ಹಾಕಿರ್ತಾರೋ ಅವನೇ ಮಾಡ್ತಾನೆ, ಓಡ್ ಬಂದ್ಬಿಟ್ಟು ಜಂಪ್ ಮಾಡಿ ಆ ಹೊಡೆಯೋ ಹೊತ್ತಕ್ಕೆ ಅದೇ ಮಾಡ್ತಾರೆ, ಬಾಲು ಸ್ಪೀಡಾಗಿ ಬಂದ್ಬಿಟ್ಟು ಆಪೋಸಿಟ್ ಅರ್ಥದಲ್ಲಿ ಬಿಡುತ್ತೆ. ಇಲ್ಲ ರಿಸೀವ್ ಮಾಡ್ಬೋದು ಅಂತ ಕೌಶಲ್ಯ ಇರ್ತಿರೋ ರಿಸೀವ್ ಮಾಡ್ಕೊಂಡು ಆಡ್ತಾರೆ ಅಂತ, ಎಷ್ಟೇ ಸ್ಪೀಡಾಗಿ ಹೊಡೆದ್ರು ರಿಸೀವ್ ಮಾಡ್ಕೊಂಡು ಆಡುವಂಥ ಕೆಪಾಸಿಟಿ ಕೆಲವು ಆಟಗಾರರಲ್ಲಿ ಇರ್ತದೆ. ನಾವೇನು ಮಾಡ್ತೀವಿ ಅಂತಂದರೆ ಹೊಡಿತಿದ್ದಂಗೆ ಸ್ಮ್ಯಾಶ್ ಹೊಡೆದಾಕೋಣ ಅಂತೇಳಿ ಬಿಟ್ಟು ಬಿಡ್ತೀವಿ. ಇದ್ರಿ ಬಾಲ್ ಅದು ರಿಸೀವ್ ಮಾಡ್ಕೊಳಕ್ಕೆ ಹೋಗಲ್ಲ. ಆದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನೋಡ್ತಾ ಹೋದರೆ ಎಷ್ಟೇ ರಫ್ ಆಗಿ ಎಷ್ಟು ಜೋರಾಗಿ ಹೊಡೆದ್ರು ಸಹ ಆ ಬಾಲನ್ನು ರಿಸೀವ್ ಮಾಡುವಂಥ ಶಕ್ತಿ, ಕೆಪಾಸಿಟಿ, ಟೆಕ್ನಿಕಲಿ ಆಟ ಅರ್ಥದಾ? ಹಾಗಾದ್ರೆ ಸ್ಮ್ಯಾಶ್ ಅಂದ್ರೆ ಏನು? ಬಾಲನ್ನು ಹೊಡೆಯುವಂಥದ್ದು. ಅರ್ಥಾಯ್ತಾ? ನೆಕ್ಸ್ಟ್ ಆಯ್ತಾ? ಇನ್ನ ಸರ್ವಿಸ್ ಆಯಿತು. ಸರ್ವಿಸ್ ಆದಮೇಲೆ ಸರ್ವಿಸಲ್ಲಿ 3 ವಿಧ ನೋಡಿದ್ವಿ. ಒಂದು ಅಂಡರ್ ಹ್ಯಾಂಡ್ ಸರ್ವಿಸು, ಸ್ಪಿನ್ ಸರ್ವಿಸು ಮತ್ತು ಬ್ಯಾಟಿಂಗ್ ಸರ್ವಿಸ್. ಆಮೇಲೆ ಆಡುವಾಗ ನಾವು ಹೊಡೆಯುವಂಥ ಕ್ರಿಯೆ ಸ್ಮ್ಯಾಶ್ ಅಂತ ಕರಿತೀವಿ. ಅರ್ಥಾಯ್ತಾ? ಈಗ ರಿಸೀವಿಂಗ್ ಅಂತ ಕರಿತೀವಿ. ರಿಸೀವ್ ಅಂದರೆ ಪಡೆಯುವುದು. ಈಗ ನಾನು ಹೇಳಿದೆ ಅಂಡರ್ ಹ್ಯಾಂಡ್ ಸರ್ವಿಸ್ ಮಾಡ್ತೀವಿ, ಬ್ಯಾಟಿಂಗ್ ಮಾಡ್ತೀವಿ, ಸ್ಪಿನ್ ಮಾಡ್ತೀವಿ. ಹಾಗಾದ್ರೆ ನಾವು ಕೇವಲ ಸರ್ವಿಸಲ್ಲೇ ಪಾಯಿಂಟ್ ತಗೊಳಕ್ಕಾಗುತ್ತೋ? ತಂಡ ವೀಕಿದ್ದಾಗ ತಗೊಂತೀವಿ, ಆದರೆ ಅಪೋಸಿಟ್ ಟೀಮ್ನವ್ರು ಬರುವಾಗಿದ್ದಾಗ ನೀವೆಂಥ ಸರ್ವಿಸ್ ಮಾಡಿದ್ರು ಸಹ ಅದನ್ನ ಸರಾಗವಾಗಿ ರಿಸೀವ್ ಮಾಡುವಂಥ ಕೌಶಲ್ಯ ಸಹ ಅವರಲ್ಲಿರುತ್ತೆ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಸ್ಪಿನ್ ಮಾಡಿದ್ರೇನು, ಅಂಡರ್ ಮಾಡಿದ್ರೇನು, ಸ್ಮ್ಯಾಶ್ ಮಾಡಿದ್ರೇನು ಆ ರಿಸೀವ್ ಮಾಡುವಂಥ ಕೆಪಾಸಿಟಿ ಆಟಗಾರರಲ್ಲಿ ಇರಬೇಕು. ಈಗ ನಾವಿಲ್ಲಿ ಅಂಡರ್ ಎಂಡ್ ಆದರೆ ಈಸಿಯಾಗಿ ಮಾಡ್ತೀವಿ ನೋಡಿ, ಈಸಿಯಾಗಿ ಅಂಡರ್ ಎಂಡ್ ಮಾಡ್ತೀವಿ. ಅರ್ಥಾಯ್ತಾ? ನೋಡಿ ಸ್ಪಿನ್ ಆದರೆ ಏನಾಗುತ್ತೆ, ಬಾಲು ಚೇಂಜ್ ಆಗುತ್ತೆ, ದಿಕ್ ಚೇಂಜ್ ಆಗುತ್ತೆ. ಇದು ಬ್ಯಾಟಿಂಗ್ ಅಂದ್ರೆ ಓಡ್ ಬಂದ್ಬಿಟ್ಟು ಜಂಪ್ ಮಾಡಿ ಹೊಡಿತೀವಿ ಅಲ್ವಾ? 3 ವಿಧದಲ್ಲಿ ಮಾಡ್ತೀವಿ ನಾವು. ಅಂದರೆ 3 ಕೌಶಲ್ಯ ಸಿಕ್ತು ಅಲ್ವಾ? ಅಂಡರ್ ಎಂಡ್ ಮಾಡಿದಾಗ ಸ್ಲೋ ಬರುತ್ತಪ್ಪ, ಅಂಡರ್ ಎಂಡ್ ಬಂದಾಗ ಸ್ಲೋ ಬರುತ್ತೆ, ನಿಧಾನವಾಗಿ ಬರುತ್ತೆ. ಸ್ಪಿನ್ ಬಂದಾಗ ದಿಕ್ಕನ್ನು ಬದಲಾಯಿಸಿ ಬರುತ್ತೆ. ಬ್ಯಾಟಿಂಗ್ ಮಾಡಿದಾಗ ಹೊಸವಾಗಿ ಬರುತ್ತೆ, ಸ್ವಿಕ್ ಅನ್ನಂಗೆ ಬರುತ್ತೆ. ಅಂಥ ಬಾಲನ್ನು ರಿಸೀವ್ ಮಾಡೋಕ್ಕಾರ ನಾವು ಕೆಲವೊಂದು ಟೆಕ್ನಿಕಲ್ ಯೂಸ್ ಮಾಡ್ತೀವಿ. ಏನು ಇಲ್ಲೂ ಅಷ್ಟೇ, ರಿಸೀವ್ ಮಾಡೋವಾಗಲೂ ಅಷ್ಟೇ ಅಂಡರ್ ಎಂಡ್ ರಿಸೀವಿಂಗ್ ಅಂತ ಕರಿತೀವಿ. ಆರಾಮಾಗಿ ಬಂದಾಗ ಬಾಲು ಒಬ್ಬನ ಹಾಕ್ತಾನೆ, ಬಾಲು ತಡಿ ನಿಮಿಷ ನೋಡಿ, ಫಸ್ಟ್ ನಿಂತಿರ್ತೀವಿ, ಬಾಲ್ ಬರ್ತಾ ಅಬ್ಸರ್ವ್ ಮಾಡ್ತೀವಿ, ನನಗೆ ಗೊತ್ತು ನನಗೆ ಬರುತ್ತೆ ಅಂತ. ಅವಾಗ ಏನು ಮಾಡ್ತೀವಿ ಅಂದರೆ ಬಾಲ್ ಬಂದು ಹಾಕ್ಬಿಟ್ಟ ನೋಡಿ, ಇದು ಅಂಡರ್ ಎಂಡ್ ಸರ್ವಿಸ್ ಅಂತ. ಅರ್ಥಾಯ್ತಾ? ನಾನು ಅಬ್ಸರ್ವ್ ಮಾಡಿ ನೋಡಿ, ಬರ್ತಾ ಇದೆ ಬಾಲು, ನನ್ನ ಕಾಲು ನೋಡಿ, ಕೈ ನೋಡಿ, ಬಾಲ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬರ್ತಾ ಇದೆ, ಯಾವುದೋ ಮೂಲೆ ಬರುತ್ತೆ, ಬಂದಾಗ ನಾನೇ ಮಾಡ್ತೀನಿ, ಎಸ್ ಇದು ಅಂಡರ್ ಹ್ಯಾಂಡ್ ರಿಸೀವಿಂಗ್ ಅಂತ ಕರ್ತೀವಿ. ಅರ್ಥ ಬಾಲ್ ಬರೋದು ನೋಡಬೇಡಿ, ನಾವು ನಿಂತ್ಕೊಳ್ಳೋದು ನೋಡಿ. ಅಂಡರ್ ಹ್ಯಾಂಡ್ ರಿಸೀವಿಂಗ್. ಎರಡನೇದು ಫಿಂಗರ್ ಅಂತ ಕರಿತೀವಿ. ನನ್ನ ಎದೆ ಮಟ್ಟದ ಮೇಲ್ಗಡೆ ಬಂದ ಮಾತಬೇಡ, ಅದು ಮಾತಾಡ್ತಾ ಇದ್ದೀರ ನೀವು. ನನ್ನ ಎದೆ ಮಟ್ಟದಿಂದ ಮೇಲಕ್ಕೆ ಬಂದರೆ ನಾವು ಅಂಡರ್ ತಗೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತೀನಿ ಅಂತಂದರೆ ಫಿಂಗರ್ ಬರೋದು. ಫಿಂಗರ್ ಅಂತಂದರೆ ಬಾಲು ನನ್ನ ಎದೆ ಮಟ್ಟದ ಮೇಲೆ ಬರೋದು, ಆಗ್ತದೆ.
ನೋಡಿ ಈ ಥರ ಬಂದಾಗೆ ಮಾಡುತ್ತೆ ಬಾಲು ಇದು ಯೂಸ್ ಮಾಡ್ತೀವಿ. ಬೆರಳುಗಳ ಸಹಾಯದಿಂದ ಬಾಲನ್ನು ರಿಸೀವ್ ಮಾಡ್ಕೊಳ್ತೀವಿ. ಅರ್ಥಾತ್ ನಮ್ಮ ಎದೆ ಮಟ್ಟದಿಂದ ಮೇಲಕ್ಕೆ ಬಂದಂಥ ಬಾಲನ್ನು ನಾವೇ ಮಾಡ್ತೀವಿ ಅಂದರೆ ಫಿಂಗರ್ ಅಂತ ಬಳಸ್ತೀವಿ. ಫಿಂಗರ್ ಸಹ ಬೆರಳುಗಳ ಸಹಾಯದಿಂದ ಬಾಲನ್ನು ತಡಿತೀವಿ ಅಥವಾ ರಿಸೀವ್ ಮಾಡ್ಕೊಳ್ತೀವಿ. ಒಂದು ಅಂಡರ್ ಹ್ಯಾಂಡ್ ರಿಸೀವಿಂಗ್, ಎರಡನೇದು ಫಿಂಗರ್ ರಿಸೀವಿಂಗ್ ಅಂತ ಕರಿತೀವಿ. ರಿಸೀವ್ ಮಾಡ್ಕೊಂಡು ಆಮೇಲೆ ಅದರದಲ್ಲೇ ಈಗ ಅಂಡರ್ ಹ್ಯಾಂಡ್ ಆಯಿತು ಮತ್ತೆ ಫಿಂಗರ್ ಆಯಿತು. ಕೆಲವೊಂದು ಸಲ ನಾವು ಆಟ ಆಡುವಾಗ ಬಾಲು ಬಲಕ್ಕೆ ಹೋಗುತ್ತೆ, ಎಡಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬಂದ್ಬಿಡುತ್ತೆ. ನಾನು ಇಲ್ಲಿ ನಿಂತಿರ್ತೀನಿ, ಆ ಕಡೆ ಈ ಕಡೆ ಇರ್ತಾರೆ, ಮುಂದೆ ಬಂದ್ಬಿಡುತ್ತೆ. ಸಡನ್ ಬಗ್ಗಕ್ಕಾಗಲ್ಲ. ಏನ್ ಮಾಡ್ತೀವಿ? ಕಾಲಲ್ಲಿ ಎತ್ಕೊಂತೀವಿ. ಕಾಲಲ್ಲಿ ಎತ್ಕೊಂತೀವಿ ಅಂದ್ರೆ ದೇಹಕ್ಕೆ ಟಚ್ ಆಗಂಗಿಲ್ಲ ಅಷ್ಟೇ. ನೀವು ಮೊಣಕಾಲಿಂದ ಕೆಳಗೆ ಟಚ್ ಆಗ್ಬೋದು, ಆಮೇಲೆ ಮೊಣಕಾಲಿಂದ ನಮ್ಮ ದೇಹ ಯಾವ ಭಾಗಕ್ಕೂ ಟಚ್ ಆಗಂಗಿಲ್ಲ. ಇಲ್ಲೂ ಆಗಂಗಿಲ್ಲ, ಇಲ್ಲಿ ಇಷ್ಟೇ ಆಗ್ಬೋದು. ಮೊಣಕೈಯಿಂದ ಮುಂದಕ್ಕೆ ಇಲ್ಲಿಗಾದ್ರೆ ಬಾಡಿ ಟಚ್ ಅಂತ ಬರ್ತೀವಿ, ಶೋಲ್ಡರ್ನಲ್ಲಿ. ಅರ್ಥ? ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ವೇಳೆ ಮುಂದಕ್ಕೆ ಬರೋಕ್ಕಾಗಲಿಲ್ಲಪ್ಪ ಅಂದಾಗ ಕಾಲು ಕೊಡ್ತೀವಿ. ಕಾಲಾದರೆ ಮುಂಭಾಗಕ್ಕೂ ಅಷ್ಟೇ, ಮತ್ತು ಇದ್ದಲ್ಲಿ ಇವೆಲ್ಲ ಕೊಡಲ್ಲ. ಆಯ್ತಾ? ಇನ್ನು ಪಕ್ಕಕ್ಕೆ ಕೂತು ಅವಾಗ ಏನು ಮಾಡ್ತೀವಿ, ಲೆಫ್ಟಿಗೂ ಅಥವಾ ರೈಟಿಗೂ ಬೀಳ್ತೀವಿ. ಬಿದ್ದುಬಿಟ್ಟು ಕೈಗಳು ಸಹಾಯದಿಂದ ಎತ್ಕೊಳ್ತೀವಿ. ಆಮೇಲೆ ಹಿಂಗೆ ಕೊಡಂಗಿಲ್ಲ, ಅಲ್ಲ ಸರ್ವಿಸ್ ಮಾಡುವಾಗ ಅಥವಾ ತಗಳ ಅನ್ನಂಗಿಲ್ಲ. ನಾವು ಅಂಡ್ರೆಂಡ್ ಕೊಡಬೇಕು ಅಥವಾ ಫಿಂಗರ್ ಕೊಡಬೇಕು, ಇಲ್ಲ ಅಂತಂದರೆ ಈ ಮುಖಾಂತರ ಎತ್ಕೊಳ್ಬೇಕು. ಬಟ್ ಬಾಲ್ನ ಎತ್ಕೊಳ್ಬೇಕು, ಇಳಿಯಂಗಿಲ್ಲ, ಇಳಿಂಗ್ ತಗಂಗಿಲ್ಲ. ಅರ್ಥ ಆಯ್ತಾ? ಎಕ್ಸಾಂಪಲ್ ನಿಮ್ಗೆ ಬರ್ತಾಯಿದೆ ಬಾಲ್ ನೋಡಿ, ಹಿಂಗೆ ಅನ್ನಂಗಿಲ್ಲ ನೋಡಿ, ಇದು ಇದೆ. ಅರ್ಥ? ಕಾಲೂ ಅಷ್ಟೇ, ಕಾಲಿಂದ ಎತ್ಕೊಂಬೇಕು. ಪುಷ್ ಮಾಡಿದ್ರೆ ಅದು ಆಟೋಮೆಟಿಕ್ ಜಂಪ್ ಆಗುತ್ತೆ. ಎಡಕಲ್ಲ ಬಿಡುತ್ತೆ ಅಥವಾ ಬಲಕರ ಬಿಡುತ್ತೆ. ಬಿದ್ದಾಗ ನಾವು ಎಡಗಡೆ ಬಿಡ್ಬೇಕಾಗುತ್ತೆ, ಬಿದ್ದುಬಿಟ್ಟು ಎತ್ಕೋಬೇಕಾಗುತ್ತೆ. ಅರ್ಥ? ಅಲ್ಲಿ ಹಸ್ತದ ಮೇಲೆ ಹಾಕೊಂಡು ನಾವು ಎತ್ತಂಗಿಲ್ಲ. ಬಾಲ್ನ ಫೋರ್ಸ್ ಆಗ್ತಕ್ಕ ಅದು ಆಟೋಮೆಟಿಕ್ ಏನಾಗುತ್ತೆ, ಅದು ಮತ್ತೆ ಬೀಳ್ತಿದ್ದಂಗೆ ಆಟೋಮೆಟಿಕ್ ಅದು ಎದ್ದಾಗುತ್ತೆ. ಆ ಬರ ರಭಸಕ್ಕೂ ನಮ್ಮ ಒಂದು ಪವರ್ ಸ್ವಲ್ಪ ಬಿಡೋದಕ್ಕೂ ಅದೇ ಮಾಡೋ ಬಾಲ್ ಹೈಟ್ ಆಗುತ್ತೆ. ಅವಾಗ ತಕ್ಷಣ ಇನ್ನೊಬ್ಬ ಸಹ ಹೋಗಿ ಅದನ್ನ ಫಿಂಗರು ಅಂಡರ್ ತಗೊಂಡು 3 ಯತ್ನ, ಆ 3 ಯತ್ನಗಳಲ್ಲಿ ಬಾಲನ್ನು ಕಳಿಸ್ತಾನೆ. ಅರ್ಥ? ಅರ್ಥ ಆಯ್ತಾ? ಇದು ಲೆಫ್ಟ್ ರೈಟ್. ಇನ್ನು ಕೆಲವರು ಮುಂದೂಟೆ ಹೊಡೆದು ರಿಸೀವ್ ಮಾಡ್ಕೊಳ್ತಾರೆ. ಈಗ ನಾನು ದೂರದಲ್ಲಿದ್ದೀನಿ, ಬಾಲ್ ಅಲ್ಲಿ ಬೀಳ್ತಾ ಇದೆ, ನನಗೆ ಕಾಲಲ್ಲಿ ತಗೊಳ್ಳೋ ಐಡಿಯಾ ಇಲ್ಲ, ಬರ್ತಾ ಇಲ್ಲ. ನಾನೇ ಮಾಡ್ತೀನಿ, ತಕ್ಷಣವೇ ಮುಂದಕ್ಕೆ ಜಾರು ಬಿದ್ದುಬಿಟ್ಟು ಬಾಲ್ನ ಎತ್ಕೊಡ್ತೀನಿ. ಅಂದರೆ ಇಲ್ಲ ಹಿಂಗೆ ಎತ್ಕೊಂತಾರೆ, ಮುಂದಕ್ಕೆ ಡೈ ಹೊಡಿತೀನಿ. ಅದು ಬ್ಯಾಲೆನ್ಸ್ ಮಿಸ್ ಆದಾಗ ಎತ್ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ಮುಂದಕ್ಕೆ ಜಿಗುವಂಥ ಕೆಲಸವನ್ನು ಮಾಡ್ತೀನಿ. ಆಮೇಲೆ ಅಲ್ಲಿ ಏನೇ ಇದ್ರು, ಏನೇ ಕೌಶಲ್ಯಗಳು ಯೂಸ್ ಮಾಡಿದ್ರು ಸಹ ನಾವು ಇದ್ರ ಬಗ್ಗೆ ಐಡಿಯಾ ಇದೆ. ಸತತ ಪ್ರಯತ್ನಗಳಿದ್ದಾಗ, ಅಭ್ಯಾಸ ಕ್ರಮ ಇದ್ದ ಮಾತ್ರ ನಾವು ಈ ಕೌಶಲ್ಯಗಳನ್ನು ಬಳಸೋಕ್ಕಾಗುತ್ತೆ. ಅದು ಸೈಡ್ ರಿಸೀವಿಂಗ್ ಮಾಡುವಂಥದ್ದು, ಮುಂದಕ್ಕೆ ಬಂದುಬಿಟ್ಟು ಬಾಲನ್ನು ಪಾಸ್ ಮಾಡುವಂಥದ್ದು, ಇವು ಸತತ ಪ್ರಯತ್ನದಲ್ಲಿದ್ದರೆ ಮಾತ್ರ ನಮಗೆ ಗೊತ್ತಾಗೋದು. ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಗೊತ್ತಾ? ಇಷ್ಟು. ಇನ್ನು ನಾನು ಹೇಳಿದೆ, ಅಂಡರ್ ಹ್ಯಾಂಡ್ ಮಾಡುವಾಗ ನಾನು ರಿಸೀವ್ ಮಾಡ್ತೀವಿ ಅಂತೇಳಿ ಮುಂದಕ್ಕೆ ಬಿಡೋದು, ಬಾಲ್ನ ಅಬ್ಸರ್ವ್ ಮಾಡ್ತೀವಿ. ಬಾಲ್ ಅಬ್ಸರ್ವ್ ಮಾಡಿಬಿಟ್ಟು ಹಿಂಗೆ ತಳ್ಳಿ ಹಿಂಗೆ ಮುಂದಕ್ಕೆ ಹೋಗಿಬಿಡ್ತೀವಿ. ಅರ್ಥ? ಮುಂದಕ್ಕೆ ಬಿಡುವಂತಾಗಿ ರಿಸೀವ್ ಮಾಡಿ ಬಿಡ್ತೀವಿ. ಬಿದ್ಮೇಲೆ ರಿಸೀವ್ ಮಾಡಲ್ಲ, ಯಾಕಂದ್ರೆ ಕೈಯ ದಾಳಲ್ಲ ನಾವು ಬಿದ್ಮೇಲೆ. ಅದೇ ರಿಸೀವ್ ಮಾಡ್ಕೊಂಡು ಬ್ಯಾಲೆನ್ಸ್ ತಡಿಲಾರ್ದೆ ನಾವು ಮುಂದಕ್ಕೆ ಜಿಗ್ಗಿತೀವಿ. ಅರ್ಥ? ಕೈ ಮೊಣಕೈಯಿಂದ ಕೆಳಗಡೆ ಯೂಸ್ ಮಾಡಬೇಕು, ಕಾಲು ಮೊಣಕಾಲಿಂದ ಕೆಳಗಡೆ, ಮೊಣಕಾಲು ಇಲ್ಲಿಗೂ ಬಿಡಂಗಿಲ್ಲ, ಕೆಳಗಡೆ ಯೂಸ್ ಮಾಡ್ಕೊಂಡು ಮೊಣಕಾಲಿಂದ ಕೆಳಗೆ ಯೂಸ್ ಮಾಡ್ಕೊಂಡು ನಾವು ಆಟವನ್ನು ಆಡಬೇಕಾಗುತ್ತೆ. ಅರ್ಥ? ದೇಹದ ಯಾವುದೇ ಭಾಗ ಬಿದ್ರೂ ಅದು ಎದುರಾಳಿ ತಂಡಕ್ಕೆ ವರ, ನಮಗೆ ಶಾಪ ಆಗುತ್ತೆ. ಅರ್ಥ? ಇಷ್ಟು ವಾಲಿಬಾಲ್ ಆಟದ ಇತಿಹಾಸ, ಅಂಕಗಳ ಪರಿಚಯ, ಆಟದಲ್ಲಿ ಬರುವಂಥ ಸರ್ವಿಸ್ ಮೆಥಡ್ ಮತ್ತು ರಿಸೀವಿಂಗ್ ಮೆಥಡ್. ಆಗ್ಬೋದಾ? ಹಾಗಾದರೆ ಸರ್ವಿಸ್ ಮೆಥಡಲ್ಲಿ ಯಾವ ಸ್ಕಿಲ್ ಯೂಸ್ ಮಾಡ್ತೀರಿ ಹೇಳ್ರಿ? ಒಬ್ಬರು ನಿಂತ್ಕೊಂಡಿರಿ.
ಸರ್ವಿಸ್ನ ವಿಧಾನ ಅಂಡರ್ ಹ್ಯಾಂಡು ಸ್ಪಿನ್ನು ಮತ್ತು ಹೇಳ್ರಿ ಒಬ್ಬರೇ ನಿಂತ್ಕೊಂಡಿರಿ. ಅಂಡರ್ ಹ್ಯಾಂಡ್ ಸರ್ವಿಸ್, ಪ್ರಿಂಟ್ ಸರ್ವಿಸ್, ಬ್ಯಾಟಿಂಗ್ ಸರ್ವಿಸ್. ಅಂಡರ್ ಹ್ಯಾಂಡ್ ಸರ್ವಿಸ್, ಪ್ರಿಂಟ್ ಸರ್ವಿಸ್, ಇನ್ನು ರಿಸೀವಿಂಗ್ ಹ್ಯಾಂಡ್ ಬಂದ್ಬಿಟ್ಟು ಅಂಡರ್ ಹ್ಯಾಂಡ್ ಸ್ಪ್ರಿಂಗು ಇಲ್ಲ ಸೈಡ್ ಸ್ಪ್ರಿಂಗು ಅಥವಾ ಫ್ರಂಟ್ ಬಿದ್ದು ಅಥವಾ ಫಿಂಗರ್ ಅಲ್ಲಿ ರಿಸೀವ್ ಮಾಡ್ಕೊಂಡು ಗೊತ್ತಾಗ್ತದೆ. ಫಿಂಗರ್ ರಿಸೀವ್. ಸ್ಮ್ಯಾಶ್ ಅಂದ್ರೆ ಬಾಲ್ನ ಸೆಟ್ ಮಾಡುವಂಥದ್ದು ಯಾರು? ಪಾಸರ್. ಸೆಟ್ ಮಾಡುವಂಥದ್ದು ಪಾಸರ್. ಅವನು ಯಾರಿಗೆ ಅನುಕೂಲ ಆಗುತ್ತೋ ಯಾವ ಆಟಗಾರನಿಗೆ ಯಾವ ಕೌಶಲ್ಯ ಇದೆ ಅಂತ ತಿಳ್ಕೊಂಡಿರ್ತಾನೆ ಅವ್ರಿಗೆ ತಕ್ಕಂತೆ ಬಾಲ್ನ ಸೆಟ್ ಮಾಡ್ತಾನೆ. ಯಾವುದಕ್ಕೆ? ಸ್ಮ್ಯಾಶ್ ಮಾಡೋದಕ್ಕೋಸ್ಕರ. ಬಾಲ್ನ ಸೆಟ್ ಮಾಡೋದೇ ಸ್ಮ್ಯಾಶ್ಗೋಸ್ಕರ, ಬಾಕಿ ಟೇಬಲ್ ಅಲ್ಲ. ಆಮೇಲೆ ಕೆಲವೊಂದ್ಸಲ ಸ್ಮ್ಯಾಶರ್ ಏನು ಮಾಡ್ತಾನೆ ಇವನು ಫಿಂಗರ್ ಪಾಸರ್ ಏನು ಮಾಡ್ತಾನೆ ಅವನಿಗೆ ಕೊಟ್ಟಂಗೆ ಮಾಡಿ ಅವನೇ ತಾಳ್ತಾನೆ. ಅಂದರೆ ಅವನು ಛೇದನಿಗೆ ಕೊಡ್ಬೇಕು ಅಂತ ಪಾಸ್ ಮಾಡ್ತಾನೆ, ಜಂಪ್ ಮಾಡ್ತಾನೆ, ನೋಡ್ತಾನೆ, ಗ್ಯಾಪ್ ಇತ್ತಾನೆ ಅವನೇ ಹಾಕ್ತಾನೆ. ಪಾಸರೇ ಆ ಬಾಲ್ನ ಹಾಕ್ತಾನೆ. ಒಟ್ಟು ವಾಲಿಬಾಲ್ ಎಷ್ಟು ಪ್ರಯತ್ನ ಆಟ ಸ್ಟಾರ್ಟ್ ಆಗುತ್ತೆ ಇರುತ್ತೆ? 3 ಪ್ರಯತ್ನ ಬಳಸಿ ಆಟವನ್ನು ಆಡೋದು. ಹೌದಾ? ಆಮೇಲೆ ದೇಹದ ಯಾವುದೇ ಭಾಗಕ್ಕೆ ಬಾಡಿ ಟಚ್ ಆಗಿಲ್ಲ, ಮೊಣಕೈ ಮತ್ತು ಮೊಣಕಾಲಿಗೆ ಮಾತ್ರ ಟಚ್ ಆಗಬೇಕು. ಇಷ್ಟು ವಾಲಿಬಾಲ್ ಆಟದ ಆಯ್ತಲ್ಲ 30 ಸಮಥಿಂಗ್. ಇಷ್ಟು ವಾಲಿಬಾಲ್ ಆಟದ ಸರ್ವಿಸ್ ಆಗಿರ್ಬೋದು, ರಿಸೀವಿಂಗ್ ಆಗಿರ್ಬೋದು, ಬಾಲ್ ಸೆಟ್ ಮಾಡ್ಬೋದು, ಯಾವ ರೀತಿಯನ್ನು ರಿಸೀವ್ ಮಾಡ್ಕೊಂತೀವಿ ಅಂತ ಏನೋ ಡೌಟ್ ಇದೆಯಾ? ಹೇಳು. ಟೈಮ್ ಇಲ್ಲ. ಸರ್ ಇದೊಂದು ಹೇಳ್ಬೇಕಾಯ್ತು. 29 ಅಂಕಗಳಿಗೆ ಇದರ ಟೈಮ್ ಇದಲ್ಲ ಮಕ್ಕಳೇ. 29 ಅಂಕಗಳಿಗೆ 3 ಸೆಟ್ ಅನ್ನು ಆಡಿಸ್ತೀವಿ. ಎಷ್ಟು ಸೆಟ್? 29 ಅಂಕಗಳ 3 ಸೆಟ್ ಅನ್ನು ಆಡಿಸ್ತೀವಿ. ಎಕ್ಸಾಂಪಲ್, ಹುಡುಗಿಯರದೊಂದು ತಂಡ ಇದೆ, ಹುಡುಗದೊಂದು ತಂಡ ಇದೆ ಅನ್ಕೊಳ್ಳೋಣ. ಫಸ್ಟ್ ಸೆಟ್ ಆಡಿಸ್ತೀವಿ 29 ಪಾಯಿಂಟಿಗೆ, ಅದರಲ್ಲಿ ಹುಡುಗಿಯರು ಗೆದ್ರು. ಎರಡನೇ ಸೆಟ್ ಕೋಟ್ ಅವಾಗ ಏನು ಮಾಡ್ತೀವಿ ಗೊತ್ತಾ? 29 ಆಗ್ತಿದ್ದಂಗೆ 15ಕ್ಕೆ ಒಂದು ಕೋಟ್ ಚೇಂಜ್ ಮಾಡ್ತಾ ಹೋಗ್ತೀವಿ. ನಾವು 29 ತನಕ ಕಾಯಲ್ಲ, 15ಕ್ಕೆ ಕೋಟ್ ಚೇಂಜ್ ಮಾಡ್ತೀವಿ. 15 ಯಾರು ತಗೊಳ್ತಾರೋ ಅವಾಗ ಕೋಟ್ ಚೇಂಜ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಒಂದು ಹುಡುಗಿಯರ್ ಟೀಮ್ ಗೆಲ್ತಾನ. ನೆಕ್ಸ್ಟ್ ಮ್ಯಾಚ್ ಆಡ್ತೀವಿ. ನೆಕ್ಸ್ಟ್ ಮ್ಯಾಚ್ ಆಡಿದಾಗ ಮತ್ತು ಹುಡುಗಿಯರ್ ಗೆದ್ದಾಗ 3ನೇ ಸೆಟ್ ಆಡಿಸೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಇರೋದು ಇನ್ನು ಒಂದರಲ್ಲಿ ಹುಡುಗರು ಗೆದ್ರು ಅಲ್ಲಿ 2-1 ಅಂತರದಲ್ಲಿ ಹುಡುಗಿಯರ್. ಹಾಗಾಗಿ ಕಂಟಿನ್ಯೂ 2 ಸೆಟ್ ಆದರೆ ಹುಡುಗಿಯರ್ ಗೆದ್ದಂಗೆ. ಒಂದು ವೇಳೆ ಹುಡುಗರು ಒಂದು ಹುಡುಗಿಯರು ಗೆದ್ರು, ಎಷ್ಟು ಸೆಟ್ ಆದ್ರೆ ಈಗ 2 ಸೆಟ್ ಆಡಿಸ್ಲೇಬೇಕು. ಆ ಒಂದು ಸೆಟ್ ಅನ್ನ ಯಾರು ವಿನ್ ಆಗ್ತಾರೋ ಆ ತಂಡ ಕಂಟಿನ್ಯೂ 2 ಸೆಟ್ ಗೆದ್ರೆ ಆ ತಂಡ ವಿನ್, ಅಥವಾ ಎರಡೂ ತಂಡಗಳು ಒಂದೊಂದು ಪಾಯಿಂಟ್ ಒಂದೊಂದು ಸೆಟ್ ಮಾಡಿದ್ರೆ 3ನೇ ಸೆಟ್ ಆಡ್ತೀವಿ. ಆ 3ನೇ ಸೆಟ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ವಿದೇಶ ಘೋಷಣೆ ಮಾಡಿ 29 ಸೆಟ್ ಎಷ್ಟೋ ತರ ಆದ್ರೂ ಆಡ್ಸ್ಬೇಕು. 29 ಸೆಟ್ ಹಾಗಂತಂದ್ರೆ ಆಡ್ಸ್ಬೇಕು. 29 ತನಕ ಬರೋ ತನಕ ಆಟವನ್ನು ಆಡಿಸ್ತಾ ಇರ್ಬೇಕು. ನೀನು ಆಡ್ತಿರ್ಬೇಕು, ಅವ್ರು ಹೊಡಿತಿರ್ಬೇಕು, ನೀನು ಎಷ್ಟೋ ತರ 3 ಸೆಟ್ ಆಡ್ತೀವಿ. ಇಷ್ಟು ಜನ ಆಡ್ತಾರೆ. ಓಕೆನಾ? ಡೌಟ್ ಇದೆಯಾ? ಓಕೆನಾ? ಇಲ್ಲಿಗೆ ಈ 9ನೇ ತರಗತಿಯ ವಾಲಿಬಾಲ್ ತಾತ್ವಿಕ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.